ರಾಜಣ್ಣ ಏನು ಎಲ್ಲಿ ಕಾಣ್ಲಾವಲ್ಲೋ ನಾಗೇಶ ಏನಪ್ಪ ಅವ್ನ ಹಕ್ಕಿಗೆ ಗೊತ್ತಾಗೋದಲ್ಲ ಮಾರ ಮತ್ತೆ ಏನು ತಿಳಿದಂಗೆ ಆಗಿ ಹೋತು ಅವನ್ನ ಅಂತ ಹಕ್ಕಿಕತ್ತೆ. ನಮಸ್ಕಾರಪ್ಪ. ಏನಪ್ಪ ನಾಗೇಶ ಏನು ನಿನ್ನ ಸುದ್ದಿನಿಲ್ಲಲ್ಲೋ ಎಷ್ಟು ದಿನ ಆದಂಗೆ ಆಗೈತೆ ನೋಡಿ ನಿನ್ನ ಏನು ಕಣ್ಣು ಕಾಣ್ದಂಗೆ ಅಡ್ಡಾಡಕತ್ತಿ ಏನು ನಿನ್ನ ಹಕ್ಕಿಕತ್ತೆ ಗೊತ್ತಾಗೋದಿಲ್ಲ ನಮಗೆ. ನೋಡ್ ರಾಜಣ್ಣ ನೋಡ್ ವೆಂಕಟೇಶ್ ನನ್ನ ಜೀವನನ ಬೇಸರ ಆಗ್ಬಿಟ್ಟತಿ. ಯಾಕಂದ್ರೆ ನಮ್ಮ ಅಣ್ಣ ಎಲೆಕ್ಷನ್ ಕುಂದ್ರಲ್ಲ ಅಂತ ಹೇಳಿ ನಿಮ್ಮ ಕೂಡ ಜಗಳ ಮಾಡ್ಕೊಂಡು ಹೋಗಿ ನಾನು ಕೂಡ ಸಪೋರ್ಟ್ ಮಾಡೋಕ್ಕೆ ಮನೆಗೆ ಹೋದ್ರೂ ನನಗೆ ಕಿಮ್ಮತ್ತಿಲ್ದಂಗೆ ಮಾತಾಡಿ ಕಳಿಸ್ಬಿಟ್ರು ಅವ್ರು. ನನಗೆ ಭಾಳ ಬೇಸರ ಆಗ್ಬಿಟ್ಟತ್ತಪ್ಪ. ಇಲ್ಲ ನನ್ನ ಜೀವನನ ಬೇಸರ ಆಗೈತೆ ನೋಡ. ಇಲ್ಲ ನಾನು ಬದುಕಬಾರ್ದಿಲ್ಲ. ಅಲ್ಲೋ ನಾಗೇಶ ನಿನಗೆ ಅವಾಗನ ಹೇಳಿದನಲ್ಲೋ ಯಾಕಷ್ಟೆಲ್ಲ ಇದು ಮಾಡ್ಕೊಂತೀಯ? ಅಲ್ಲೂ ಅಣ್ಣ ಅಣ್ಣ ಅಂತಂದು ತಲೆ ಮೇಲೆ ಇಟ್ಕೊಂಡು ಕುಣಿದಪ್ಪ. ಈಗ ನಿನಗೆ ಬಂತು ನೋಡು, ಏನು ಹೇಳ್ಬೇಕು ನಿನಗೆ ನಾವು? ಏನು ಮಾಡೋದಪ್ಪ, ನಾನು ನನ್ನ ಅಣ್ಣ ಸಣ್ಣರಿದ್ದನು ಒಂದೇ ಇದ್ರಾಗ ಬೆಳೆದಿದ್ವಿ. ಆದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನಗೆ ಈ ಥರ ಮಾತಾಡ್ತಾರೆ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟದಪ್ಪ ನನಗಂತರಿಗೂ. ಅದರ ನೋಡಿದ್ರೆ ಅವರು ಆ ಗೋಡ್ ಹಿಡ್ಕೊಂಡು ಎಲೆಕ್ಷನ್ ಕೊಟ್ಬಿಟ್ರೆ ಭಾಳ ಬೇಜಾರಾಗ್ತವ ನನಗೆ. ನೋಡಿ ನಾಗೇಶಿ, ಯಾರು ಹೆಂಗಾರ ಯಾಕೆ ಅನ್ಕರ್ಲಿ, ಒಂದು ಸಲ ನಿನ್ನಿಗೆ ಮಾತು ಕೊಟ್ಟನಿ ಅಂದ ಬಳಕ ನಾನು ಸುಮ್ಮನೆ ಮಕ್ಕನದಲ್ಲಿ ಇನ್ನ ಬಳಕ ನಿಮ್ಮ ಅಣ್ಣರ ಕಡೆಯಿಂದ ನೀನು ಬೇಜಾರಾಗಿ ನಿಮ್ಮ ಅತ್ತಿಗೆಮ್ಮರ ಕಡೆಯಿಂದನೇ ಬೇಜಾರಾಗಿ ನಮ್ಮ ಮಾತು ಕೇಳಿದಂಗೆ ಹೋಗಿ ಇಷ್ಟು ನೋವು ತುಂಬ್ಕೊಂಡು ಇಲ್ಲಿ ಬಂದಿಯಲ್ಲೋ, ಮತ್ತು ಇನ್ನು ನಾನು ಸುಮ್ಮನೆ ಇರೋದಲ್ಲಪ್ಪ. ಅದು ಏನಾರ ಯಾಕಾಗಲಿ ಅಲ್ರು, ಏನೋ ನಿಮ್ಮ ಮಾತಿ ಬೆಲೆ ಕೊಟ್ಟು ನಾ ಎಲೆಕ್ಷನಿಗೆ ಕೊಡ್ಬೇಕಂತ ಮಾಡಿದ್ದೆ. ಆದರೆ ನಮ್ಮ ಅಣ್ಣ ಕೊಟ್ಟ ಮತ್ತು ನೀವು ನನ್ನನಿಲ್ಲ ಅಂತಂದ್ರೆ ಬ್ಯಾಡ್ರು. ಯಾಕೇಳೆ ನಾವು ಅಣ್ಣ ತಮ್ಮ ಅಂದ್ರಾಗ ಸುಮ್ಮನೆ ಏನಾಗತಿ ಭಿನ್ನ ಭಾವ ಬರೋದು ಬೇಡ. ನಮ್ಮ ಅಣ್ಣ ಈ ಸತೆ ಕುಂದ್ರಲಿ, ಏನು ಮಾಡೋಕ್ಕಲ್ಲ. ಅವ್ನು ಗೋಡ್ರ ಮಾತು ಕೇಳಕತ್ತ ಅಂದ್ರೆ ಗೊತ್ತಾಗತ್ತೆ. ಒಂದಿನ ತಮ್ಮಂದು ಮಹಿಮೆ ಅವ್ನಿಗೆ ಗೊತ್ತಾಗತಿ. ಯಾಕೆ ಬೇಕು ಬಿಡು, ಅವನ ಕೊಡ್ಲಿ. ನೋಡ ನಾಗೇಶ, ನಿಮ್ಮ ಅಣ್ಣನ ಮಾತ ಎತ್ತಬೇಡ. ಇಲೆಕ್ಷನಿಗೆ ಕುಂದ್ರದ ನೋಡ್ದಾಗ ಯಶ ನಾ ಒಂದು ಮಾತು ಹೇಳ್ತೇನೆ, ಈ ಎಲೆಕ್ಷನ್ ನಿಲ್ಲಾಕ ಬೇಕ ನೀನು. ಇವ್ರು ನೋಡಿದ್ರೆ ನನ್ನ ಎಲೆಕ್ಷನ್ನಿಗೆ ಕೊಡು ಅಂತಾರೆ. ಜನ ಏನು ತಿಳ್ಕೊಬಾರ್ದು. ನೋಡಪ್ಪ, ಅಣ್ಣ ತಮ್ಮನ ಎಲೆಕ್ಷನ್ನಿಗೆ ಕೊಟ್ಟಾರ ಅಂತ ತಿಳ್ಕೊಂತಾರೆ. ಗೌಡ ನಡುವೆ ಬಂದು ಎಷ್ಟು ಈ ಕಟ್ಟಿ ಸಿಗಿಸ್ಬಿಟ್ಟಲ್ಲ ನಮ್ಮನ್ನ. ಅಲ್ಲೋ ರಾಜಣ್ಣ, ವೆಂಕಟೇಶಿ, ಅಲ್ಲೋ ನಾವು ಅಣ್ಣ ತಮ್ಮ ಎಲೆಕ್ಷನ್ನಿಗೆ ಕೂತ್ಕೊಂಡು ನಾವಿಬ್ಬರು ಊರಾಗ ಹಿಂಗೆ ಅಡ್ಡಾಡಿ ಮನೆಗೆ ಹೋಗಿ ನನಗೆ ಓಟ್ ಹಾಕಿ ಅಂತ ಕೇಳಿದ್ರೆ ಜನ ನಮ್ಮನ್ನು ಎಟ್ಟು ಹೊಡಿತಾರೋ. ಬ್ಯಾಡ್ರಪ್ಪ, ನನಗೆ ಬೇಡ. ನಮ್ಮ ಅಣ್ಣ ಕೂತ್ಕೊಳ್ಳಿ, ಬೇಡ, ನಿಮ್ಮ ಕೈ ಮುಗಿತೀನಿ ನಾನು. ನೋಡಿ ನಾಗೇಶ, ನಿಮ್ಮ ಅಣ್ಣಗೆ ಮಾತ್ರ ಒಂದು ಹೋಟನು ಬೀಳೋದಲ್ಲ ಊರೊಳಗೆ. ನೀನು ಇಲೆಕ್ಷನಿಗೆ ಕುಂದಿರ್ಬೇಕಂದ್ರೆ ಕುಂದ್ರಲೇಬೇಕು. ನೋಡಿ ನಾಗೇಶ್, ನಿನಗೊಂದು ಮಾತು ಹೇಳ್ತೇನೆ ಕೇಳ. ನಾವು ಓಣೋಣಿ ಹೋಗಿ ಕ್ಯಾನ್ವಾಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿನ್ನ ವ್ಯಕ್ತಿತ್ವದ ಮೇಲೆ ನಿನ್ನ ಹೆಸರು ಹೇಳಿದ್ರೆ ಸಾಕು, ನೀ ಗ್ಯಾರಂಟಿ ವಿನ್ನ ಆರ್ಸೆ ಬರ್ತಿ ಗ್ಯಾರಂಟಿ ಅನ್ನೋದು ನನಗೈತಿ. ತಲೆ ಕಡೆ ಶೇವ್ ಮಾಡಿ ನಾನು. ರಾಜಣ್ಣ, ಇದ್ರಾಗ ನಾನು ಏನು ಮಾಡ್ಬೇಕನ್ನೋ ನನ್ನ ಪಾತ್ರನ ಅರ್ಥ ಆಗ್ತಾ ಇಲ್ಲ. ಒಂದು ತಿಳಿವಲ್ಲ ನನಗೆ. ನೋಡೋಣ, ನಿಮ್ಮ ಆಸೆನೂ ಹಾಳು ಮಾಡಲ್ಲ. ನಾನು ವಿಚಾರ ಮಾಡ್ತೇನೆ. ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇನೆ ನಾನು. ಆಯ್ತಪ್ಪ, ನಾವಂತೂ ಒಳ್ಳೆ ಭಾಳ ಬೇಜಾರಾತ ರಾಜಣ್ಣ ನನಗೆ. ವೆಂಕಟೇಶ್, ನಾಗೇಶ, ಸುದ್ದಿ ಬಳಸಿ ಮಾತಾಡಬೇಡ. ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರ ತಗೊಂಡು ನಮ್ಮ ಹತ್ರ ಬರಲೇಬೇಕು ನೀವು. ಆಯ್ತಪ್ಪ, ಆಯ್ತು. ಶರಣಗೌಡ್ರ, ಶರಣ ಶಂಭುಲಿಂಗೋ, ಗೆಟಪು ಟೆಚಪು ಬಾರಲೇ ಪಂಚರಂಗಿ, ಅದರ ಬೇರೆ ಮುಟ್ಟಬೇಕ ಬೇಡ. ಇದನ್ನು ತಂದಿರಿ, ನಾವು ಆಶಿನ ರಾಗ ತರಲೆ ಮಾಡೋದ್ ಬಿಟ್ಟು ಕುಂತ್ಕೋ ಸುಮ್ನೆ. ಗೌಡ್ರ, ನಿಮ್ ಜೊತೆ ಕುಂದ್ರದ ಮುಂದ್ಕತ್ ನೋಡ್ರಿ. ಏನೈತೇನ ಅದು? ಆ ಮೂಡ್ಗಾಳಿ ಪಡುಗಾಳಿ ಶೇಪ್ ಬೀಸ್ತೆ ನೋಡ್ರಿ. ಧೈರ್ಯ ಹಿಂಗ ಬಂದ್ರು ತೂರ್ಕೆಬಹುದು, ಹಂಗ ಬಂದ್ರು ತೂರ್ಕೆಬಹುದು. ಪಂಚರಂಗಿ, ಇದೆಲ್ಲ ತರಲೆ ಬಿಡು. ಎಲೆಕ್ಷನ್ ಏನತ್ತಲೆ ಅದು? ಗೌಡ್ರ, ನೀವು ಊರಾಗಿಲ್ಲ ಏನಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟದ ನಡುವೆ ಅಡ್ವರ್ಟೈಸ್ ಬಿಟ್ಟಂಗ ಆಗ್ಬಿಟ್ಟತಿ. ಹೇಳ್ಬಾರ್ದ್ರಿ, ನಾಗೇಶ್ ಇದೇನು ಹಾವಳಿತತ್ರಿ. ಒಂದು ಮನೆ ಬಿಟ್ಟಲ್ಲ ನೋಡ್ರಿ, ಒಂದು ಕೀರಿ ಬಿಟ್ಟಲ್ಲ, ಒಂದು ಬೇಲಿ ಸಾಲ್ ಬಿಟ್ಟಲ್ಲ ಅವನು. ಅದಕ್ಕೆ ನಾನು ಒಂದು ತೀರ್ಮಾನ ನನಗೆ ಕೊಡ್ರ. ಏನಿಲ್ಲ ಅದು? ನಾನೇ ಹೇಳ್ತಾನೆ, ಸ್ವಲ್ಪ ಒಂದು 5 ನಿಮಿಷ ಟೈಮ್ ಬೇಕು ನಮಗೆ. ನಮಸ್ಕಾರ ಕೊಡ್ರ. ನಮಸ್ಕಾರ. ಯಾಕಲೆ ನಾಗೆ ಇಷ್ಟು ದೂರ ಬಂದ್ಬಿಟ್ಟಿದಿ? ದೂರ ಬರಂಗೆ ಮಾಡ್ಕೊಂಡಿರಲ್ಲ ನೀವು, ಅದಕ್ಕೆ ದೂರ ಬರೋಕಾತ. ಯಾಕಲೆ ಏನ್ ಹೇಳ್ತಾ ಇದೀಯಾ? ಅಲ್ರಿ ಕೊಡ್ರ, ಮನುಷ್ಯರು ಇದಿರೋ ಅಥವಾ ದನಗಳು ಅದಿರೋ ನೀವು? ಯಾಕಿಂತ ಮಾತಾಡ್ತಾ ಇದೀಯ ನೀನು? ಅಲ್ರಿ ಏನಲ್ಲಿ ಪಂಚರಂಗಿ ಇದು? ಅಲ್ಲ ಅಂತಾರಲ್ಲ ನಮ್ಮ ಕುಡುಪ್ಲಿ ನಾಗರಾಜ,
ರಾತ್ರಿ ಬರಬಾರಳೆ ಸೂರ ಆಗಲಿ ಬಾ ಅಂತಾನಲ್ಲ ಸೊಡ್ಡು ಹೊಡೆದು ಬಂದಾನ ಇವತ್ತು ನಾನು ನಿನ್ನ ಮನೆಗೆ ನಮ್ಮ ಅಣ್ಣ ತಮ್ಮಂದ್ರೊಳಗೆ ಇಷ್ಟ ಹಾಕತ್ತೀರಿ ನೀವು ಯಾರಲ್ಲಿ ನಿನಗೆ ಹೇಳಿದ್ದು ಈ ಥರದ್ದು ಕ್ಯಾನ್ಸ್ ಮಾಡಿದ್ರೆ ಯಾರು ಕೇಳ್ರಿ ಅಲ್ಲಿ ಏನಲ್ಲಿ ಗೌಡ್ರ ಏನ್ ತಗೊಂಬಂದಿ ಮನೆ ಹತ್ರ ಇದನ್ನ ಏನಿಲ್ಲ ಗೌಡ್ರ ಅವತ್ತು ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಬರೋಗಿದ್ರು ನಾಗೇಶಿದ್ರು ನಿಮಗೆ ಓಟ್ ಬೀಳಲ್ಲ ಕಳಿಸ್ಬಿಟ್ರಿ ಅಂತ ಹೇಳ್ರಿ ಅದು ನೀವು ಹೊತ್ಕೊಂಡ್ ಬಂದಾನ್ರಿ ಅದು ಆಮೇಲೆ ಇನ್ನೊಂದು ಯಾರು ಕಾರ್ ಬಿತ್ತು ಮೇಲೆ ಗೊತ್ತಿಲ್ರಿ ಗೌಡ್ರ ಹೂ ಮಾಡಿದ್ರಿ ಬಾಲಕ್ ಬೆಂಕಿ ಇಟ್ಕೊಂಡ್ ಬಂದಂಗೈತಿ ಗೌಡ್ರ ಒಂದು ಮಾತು ಹೇಳ್ತೀನಿ ತಿಳ್ಕೊಡ್ರಿ ಇಲೆಕ್ಷನ್ ನನ್ನ ಅಣ್ಣ ನಿಂದಿಸಿ ಮಾಡಕತ್ತೀರಲ್ಲ ನೀವು ನಾವು ತೋರಿಸಿ ಕೊಟ್ಟೇ ಕೊಡ್ತೇನೆ ನಾನು ಅದನ್ನ ಮಾಡೇ ಮಾಡ್ತೀವಿ ಈ ಸವಾಲ್ ನಾನು ಸ್ವೀಕರಿಸ್ತೇನೆ ಗೌಡ್ರ ನೀವಂದ್ರೆ ಸ್ವಲ್ಪ ಇಲ್ಲ ಜನ ಹಣ ಅಲ್ಲ ಗುಣ ಬಾಳತ್ತು ಹಣ ಬಾಳತ್ತು ನೋಡೇ ಬಿಡೋಣ 15 ವರ್ಷ ತೋರಿಸ್ತೇನೆ ನಾನು ಈ 15 ವರ್ಷದಲ್ಲಿ ಆಡಳಿತ ಮಾಡಿದ್ದೀನಿ ನಾನು ಏನು ಮಾಡಿದ್ರಿ ಗೌಡ್ರ ಒಬ್ಬರ ಮನೆಗೆ ಹೋದ್ರೆ ನಿಮ್ಗೆ ಸೈ ಅಂತಾರ ಇವತ್ತೇನೋ ಕೆಟಗಿರಿ ಬಂದಿದೆ ಬಟ್ ಹಂಗಂತಂದೇಳಿ ನಮ್ಮ ನಿಲ್ಸಿ ನನಗೆ ಗೆಲ್ಸೆ ಕೆಲಸ ಇದು ಸವಾಲು ನೋಡೇ ಬಿಡೋಣ ಗೌಡ್ರ ನೋಡೇ ಬಿಡೋಣ ನೀವ ನಾವ ಆಯ್ತಾ ನೀವ ನಾವ ಇದು ಸವಾಲಾಗಿರ್ಲಿ ನಿಮಗೆ ಗೌಡ್ರೆ ನೀವು ಸೊಟ್ಟು ಹೊಡೆದ್ರಿ ಅವನು ಸೊಟ್ಟು ಹೊಡೆದು ಹೋದ ನಾನು ಸೊಟ್ಟು ಹೊಡಿತೇನ್ರಿ ಸಿನಿಮಾ ಹೀರೋಯಿನ್ ತರಿಸಿ ನಾನು ಪ್ರಚಾರ ಮಾಡಲಿಲ್ಲ ನನ್ನ ಹೆಸರು ಗೌಡನ ಬಲಗೈ ಬಂಟ ಪಂಚರಂಗಿನೇ ಅಲ್ಲ. ಫಸ್ಟ್ ಕರ್ಸು ನೋಡ್ತಾ ಇರಿ ಬ್ರೇಕ್ ತಾನೇ ಉದ್ದ ಓರಿ ಒಂದ್ ಬಿಡಿ ಕೊಡ್ರಿ ಬಿಡಿ ಸೇದಕತ್ತೇವ್ರಿ ಕೊಡ್ತಾವ್ ತಡ್ರಿ ಒಂದ್ ಸ್ವಲ್ಪ ನಮಗೆ ಕೊಡ್ರಿ ಆಮೇಲೆ ಸೇದ್ರಿ ತಡ್ರಿ ಕೊಟ್ಟೆ ತೆಗಿತೇನ್ರಿ ಅದು ದೂರ ಒಳ್ಯಾಕದವು ಹಾಂ ತೊಗೊಳ್ರಿ ಕಡ್ಡಿ ಬಿಡಿಗೆನೇ ಬೇಕನ್ರಿ ಬಿಟ್ಟೇವೆ ಅದ್ನ ಇದನ್ನ ಇಸ್ಕೊಂಡವೆ ಅಂತ ಈ ಕಡ್ಡಿ ಬಿಟ್ಟಿಗೆ ಬಿಟ್ಟೇವೆ ಈಗ ನೋಡ್ರಿ ನಮ್ ಗೌಡ್ರಿ ಟಿಕೆಟ್ ಸಿಗ್ಲಿಲ್ಲ ಹ್ಞೂನ್ರಿ ನಮ್ ನಾಗೇಶ್ ಅಣ್ಣ ರಾಮಣ್ಣ ಅವನಿಗೆ ಟಿಕೆಟ್ ಇಳಿಸಿ ಕೊಟ್ಟವಿ ಹ್ಞೂನ್ರಿ ಹಿಂಗಾಗಿ ಅವ್ನ ಈಗ ಇಲೆಕ್ಷನ್ಯಾಗ ಆರಿಸ್ತಿರ್ಬೇಕಂತ ಹ್ಞೂನ್ರಿ ನಮ್ದೊಂದು ಶಪಥ ಅದಕ್ಕ ನೀವೇನ್ರ ಮಾಡಿ ದೊಡ್ಡ ಮನ್ಸ್ ಮಾಡಿ ಹ್ಞೂನ್ರಿ ಅವನಿಗೆ ಓಟ್ ಹಾಕ್ಬೇಕು ಏನಂತೀರಿ ಅಲ್ರಿ ಹೋಗಿ ಅಣ್ಣ ನಿಲ್ಸಿರ ತಮ್ಮ ನಿಲ್ಸಿರಲ್ರಿ ತಮ್ಗೆ ಹಾಕ್ತೇವ್ರಿ ಓಟ್ ಹಣ್ಣು ಹಾಕಲ್ರಿ ನಾವು ಓಟ ನೀವೇನ್ರಿ ನೀವೇ ಓಟ್ ಬರೀ ಅದನ್ನ ಅಂತೀರಲ್ಲ ಇಲ್ರಿ ತಮ್ಗೆ ಹಾಕದ್ ನೋಡ್ರಿ ನಾವು ಓಟ ಮುಂದೆ ಏನ್ ಬೇಕಾದ್ ಮಾಡ್ರಿ ನೀವು ಹಿಂಗಂತೀರಿ ಹ್ಞೂನ್ರಿ ಹಂಗೇನ್ ಬ್ಯಾಡ್ರಿ ಪಾರ್ಟಿ ಮಾಡ್ಸೋದಂತ ಪಾರ್ಟಿ ಏನಾರ ಮಾಡ್ಸಿರಿ ನೀವು ದಿವಸ ತಂದು ಕುಡಿಯೋಕೆ ಕೊಡ್ರಿ ನಾವು ಆದ್ರ ಅದಕ್ಕೆ ಹಾಕಲ್ಲ ಅವನಿಗೆ ಹಾಕವ್ರಿ ಓಟ ತಮ್ಗ ಹಾಕ್ಯಾವು ದೊಡ್ಡ ಪಾರ್ಟಿ ಮಾಡ್ತಾವ್ರಿ ಬ್ಯಾಡ್ರಿ ಹ್ಞೂ ಅನ್ರಿ ಇಲ್ರಿ ಬ್ಯಾಡ್ರಿ ದೊಡ್ಡ ಮನ್ಸ್ ಮಾಡ್ರಿ ಇಲ್ರಿ ಅವ್ರಿಗೆ ಹಾಕ್ಯಾವ್ರಿ ನಾವು ಹಂಗಾರೆ ನೀವು ನಾಳೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಇರೋದು ಬ್ಯಾಡ್ರಿ ಎಲ್ರಿ ತಾಳ್ರಿ ಮನೆಗೆ ಹೋಗ್ಕೋವಿ ಏನಪ್ಪ ಕಟ್ಟಿ ಮೇಳ ಅಲ್ಲ ಅಷ್ಟು ಎಲ್ಲ ಇಲ್ಲೇ ಜಮಾ ಆಗ್ಬಿಟ್ರಲ್ಲ ಭಾಳ ಒಳ್ಳೇದಾತ್ ನೋಡಿ ನಮಗೆ ಕುಡಿದ್ ನೀವು ಏನಿಲ್ಲ ಅವನ ನಾಗೇಶನ ಮತ್ತೆ ಕೆತಗಿರಿ ಇದು ಬಂತಲ್ಲ ಇಲೆಕ್ಷನ್ಗೆ ಕೊಡಿಸ್ಬೇಕಂತಂದು ಇದು ಮಾಡೇವಿ ಅದಕ್ಕೆ ನಿಮ್ ಎಲ್ಲರದು ಅಷ್ಟ್ರದ್ದು ಸಪೋರ್ಟ್ ಇತ್ತಲ್ಲ ಅಂತಂದ್ರೆ ಭಾಳ ಚೆನ್ನಾಗ್ ಆಗತಿ ಯಾವ ನಾಗೇಶ ಕುಂದ್ರಸಣ ಅದಾನ ಅವ ದೊಡ್ಡ ಮನೆ ನಾಗೇಶ ದೊಡ್ಡ ಮನೆ ನಾಗೇಶ ಚೆನ್ನಾಗ್ತದೆ ತೋರಿ ಅವ್ನು ಯಾರು ಅಷ್ಟು ಸಪೋರ್ಟ್ ಮಾಡೋಣ ಹಾಕಲ್ ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ವ್ಯಕ್ತಿ ಅವ ಅದಕ್ಕ ಅವಂತ ವ್ಯಕ್ತಿನ ನೋಡಿ ಆರ್ಸಿದೇವಪ್ಪ ಮತ್ತೆ ನಿಮ್ದು ಎಲ್ಲರದು ಅಷ್ಟ್ರದ್ದು ಸಪೋರ್ಟ್ ಇದ್ರೆ ನಮ್ದೆಲ್ಲ ಸಪೋರ್ಟ್ ಐತೆ ಬರ್ರಿ ಹೋಗನ್ರಿ ಅಲ್ಲೋ ರಮಣ ನಿನ್ನ ಏನ್ ನೋಡಿ ಕೊಟ್ರು ಅಂತ ನಾನು ಅಲ್ಲವ ನೀನೇನು ಕಣ್ಣಿಗೆ ಮುಚ್ಕೊಂಡಿದ್ದೆ ಏನು ಹೋಗಿ ಬಾಂಡಿಗಲ್ಲಿಗೆ ಅಯ್ಯೋ ಬೇಡ ಯಾವ ಅದು ಬಿಗ್ತನ ಮಾಡ್ಯಾರ ಯಾರು ಏನು ಅಲ್ಲಿ ಇವನ ಮಂತೇಶ್ವರ ಮನೆಗೆ ಬರ್ರಿ ನೋಡ್ರಿ ಮಂತೇಶ್ವರ ಮನೆ ಮಂತೇಶಣ್ಣ ಓರಿ ಶರಣ್ರಿಪ್ಪ ಸೇರೇನ್ರಿಪ್ಪ ನಮಸ್ಕಾರ ಈ ಸತಿ ರಾಮಣ್ಣ ಎಲೆಕ್ಷನ್ ನಿಲ್ಲಕತ್ತಾನ ಓಟ್ ಹಾಕ್ಬೇಕು ಸಪೋರ್ಟ್ ಮಾಡ್ಬೇಕು ಅಲ್ಲಲ್ಲಿ ಪಂಚರಂಗಿ ಪ್ರತಿ ವರ್ಷ ಗೌಡ್ರು ಕೊಡ್ತಾ ಇದ್ರು ಈ ಸರ್ತಿ ರಾಮಣ್ಣವ್ರು ಕೊಡಕತ್ತಾನ ನಮ್ಮದು ಕ್ಯಾಟಗರಿ ಇಲ್ಲಿ ಈ ಸತಿ ಕ್ಯಾಟಗರಿ ಗೌಡ್ರ ಕೊಡ್ತಿದ್ರು ಅದಕ್ಕೆ ನಮ್ಮ ರಾಮಣ್ಣನ ಎಬ್ಸಿದೇವಿ ಏನರ ಮಾಡಿ ಸ್ವಲ್ಪ ಕಣ್ ತೆಗಿಬೇಕು ನೀವು ಅಲ್ಲಲ್ಲಿ ಗೌಡನ್ ಕ್ಯಾಟಗರಿ ಇಲ್ಲ ಅಂತಂದು ರಾಮಣ್ಣ ನೆಬಿಸ್ ನಿಲ್ಸಿದಾನ ಯಾರಿಗೆ ಓಟ್ ಹಾಕ್ಬೇಕು ಯಾರಿಗಿಲ್ಲ ಅನ್ನೋದು ನಮ್ಗೆ ಗೊತ್ತೈತಿ ನಿಮ್ಮ ಸವಾಸ್ ಸಾಕು ನಡ್ರಿಪ್ಪ ಯಾಕೆ ಸಿಟ್ಟು ಕೇಳ್ತೀವ ಮಂತೇಶಣ್ಣ ನೀನು ಈ ಮನೆ ಹಾಕ್ಸ್ಕೊಡ್ತಾನೆ ರೋಡ್ ಮಾಡಿಸ್ತವೆ ಈ ಸತಿ ನಮ್ಮ ರಾಮಣ್ಣನ ಮೇಲೆ ನಂಬಿಕೆ ಇಡು ನೀನು ಜೊತೆಗೆ ನಾನು ಇರ್ತಾನೆ ನಮ್ಮ ಗೌಡ್ರನ್ನ ಬಿಟ್ಟು ಹಾಕ ನೋಡೋಣ ಅದು ಹೆಂಗೆ ಆಕತ್ತೆ ಆಗ ನೋಡಬೇಡ ನೋಡ್ರಿ ಅಣ್ಣಾರ ಗೌಡ್ರದ್ದು ಇಷ್ಟು ವರ್ಷ ಆಳ್ಕಿ ನೀವು ನೋಡಿರಿ ಅದು ನಮಗ್ ಬೇಡ ಈಗ ನಮ್ಮ ಮನೆಯವ್ರ ನಿಲ್ಲಾಕತ್ಯಾರ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ರಿ ನೋಡ್ರಿ ಬೇಕಾರ ನಾವ್ ಹೆಂಗೆ ಕೆಲಸ ಮಾಡ್ತೇವೆ ಅನ್ನೋದು ಆಯ್ತು ಹೋಗಮ್ಮ ನಮ್ಗೆ ಗೊತ್ತೈತಿ ಯಾರಿಗೆ ಓಟ್ ಹಾಕ್ಬೇಕು ಯಾರಿಗಿಲ್ಲ ಅನ್ನೋದು ಗೊತ್ತೈತಿ ಹೋಗಮ್ಮ ಸಾಕು ಸರಿ ತಗೊಳಪ್ಪ ದೊಡ್ಡ ನದಿ ನೀನು ಬರ್ತಾವಿ ನೋಡೋಣ ಅಡ್ಜಸ್ಟ್ಮೆಂಟ್ ಮಾಡೋಣಂತ ಬರ್ರಿ
ನೋಡಿ ಒಬ್ಬರಿಗೆ ಹೋಗೋಣ. ಇಲೆಕ್ಷನ್ ಬಂದಾಗ ಮನೆ ಮಠ ಬಂದು ಕಾಲು ಹಿಡಿತಾರ. ಕೆಲಸ ಆದ ಬಳಕ ಯಾರನ್ನು ಹೊಳ್ಳಿ ನೋಡಂಗಿಲ್ಲ ಏನಲ್ಲ. ಅವ್ರ ಪಾಡಿಗೆ ಅವ್ರವ್ರ ಮನೆ ಮುಂದೆ ಎಲ್ಲ ಬೆಚ್ಚ ಮಾಡ್ಕೊಂಡು ಕೂತ್ಕೊಂತಾರ. ಅತಿಯಮ್ಮ ಬಂತವ ಪೀಡ. ಅತಿಯಮ್ಮ ಅಣ್ಣ ಮನೆಗೆಲ್ಲ ಮಾಡಿ ಇಟ್ಟಿಲ್ಪ ಮೂಲಾನ ಹೋಗ್ಯಾರ ಹೊರಗ. ಯಾಕೆ ಅತಿಯಮ್ಮ? ನಾ ಏನ್ ಮಾಡೇನಿ ಅತಿಯಮ್ಮ? ಏನ್ ಮಾಡಿ ಗೊತ್ತಿಲ್ಲ ನಿನ್ಗ? ಅಲ್ಲ ಅತಿಯಮ್ಮ, ಮನೆಗೆ ಕೆಲಸ ಮಾಡಕ್ ನಾನು ಬಂದೆ, ಎಲ್ಲರಿಗೂ ಹೇಳಿದೆ, ನಾನು ಬೈ ಕಳ್ಸಿದ್ರಿ, ಆದ್ರೂ ನನ್ನ ಮನೆ ಅಂತ ನಾ ಬರ್ಲಿಲ್ಲ ಮತ್ತೆ ಮನೆಗೆ. ಕ್ಯಾನ್ವಾಸ್ ಮಾಡಕ್ ಬಂದಿ, ಅಲ್ಲೇ ಗೊತ್ತಾಗ್ಲಿಲ್ಲ ನಿಂದ ಈ ಜನ ಹೆಂಗ್ ಮಾತಾಡಿದ್ರು ಏನ್ ಅನ್ನೋದು. ಎಲ್ಲಾರ ಬಾಯಾಗ ನಿನ್ನ ದೀಪ. ನಿಮ್ಮ ಅಣ್ಣ ಎಲ್ಲ ನಾನು ಹೇಳ ಮತ್ತಿನ್ನೇನೈತ್ ನಮ್ದು? ಅಲ್ಲ ಅತಿಗೆ, ನಾನ ಎಲ್ಲರ ಮನೆಗೆ ಹೋಗಿ ಕೈ ಮುಗೋದು ನಮ್ಮ ಅಣ್ಣಗ ಊಟ ಹಾಕ್ರಿ, ನಮ್ಮ ಅಣ್ಣಗ ಊಟ ಹಾಕ್ರಿ ಅಂತ ಎಲ್ಲರಿಗೂ ಬೆಳಕಂದ್ರ ಆ ಗೋಡಪ್ಪನ ಏನಿದ್ದ ನನಗೆ ಉಗುಳ್ಸಿ ಕಳಿಸ್ತೀರಿ ಅಂದ್ರ ನನಗೆ ನಾಚಿಗಲ್ಲ ಅತಿಗೆ. ನನಗೆ ನಿನಗೆ ಯಾರು ಬಾಂದಿದ್ರಪ್ಪ ಅಲ್ಲಿ? ನಿನ್ಗೆ ಯಾರು ಬಾಂದ್ರು? ನಮ್ದೇನೋ ನಾವ್ ಮಾಡ್ಕೊಂತಿದ್ವಿ. ನೀ ಬಂದ್ಕ ನೋಡಿ ಎಲ್ಲ ಹಾಳಾಗಿದ್ದಲ್ಲಿ. ಅಲ್ಲ ಅತಿಗೆ, ಇಲೆಕ್ಷನ್ ನಂಬಿ ಹೋಗ್ಬೇಡ. ನೋಡು ಎಷ್ಟು ಚಂದ ಇದ್ವಿ. ಈ ಇಲೆಕ್ಷನ್ ಸಂಬಂಧ ನಮ್ಮ ತುಂಬಿದ ಮನೆ ಹೊಡೆಯಕತ್ತೈತಿ. ಬ್ಯಾಡತಿಗೆ ಏನಾಗಲ್ಲ, ನನ್ನ ಅಣ್ಣ ನಾವು ದುಡಿತೀನಿ. ಸುಮ್ಮನೆ ಯಾಕಂತ ಕೆಟ್ಟ ಮಾತಾಡ್ತೀನಿ ನನಗೆ. ನೋಡೇನ್ ಹೇಳಪ್ಪ, ನೀ ಇಷ್ಟು ದಿನ ದುಡ್ದದ್ ನೋಡೇನ್ ನಾನು. ಏನ್ ದುಡ್ದಿದ್ದಿ ಏನ್ ಮಾಡಿದೀನಿ ಅದು ಗೊತ್ತಿಲ್ಲ ನನಗ. ಅಲ್ಲ ಅತಿಗೆ, ಅಣ್ಣ ಅನ್ಕಂತ ಅಣ್ಣನ್ ದುಡಿಸ್ಕೊಂತಿದಿ, ನೀ ಅಡ್ಡಾಡ್ತಿದಿ ಚಂದಾಗಿ. ಅಲ್ಲ ಅತಿಗೆ, ನನ್ನ ಹೆಸರು ಏನಾರ ಮಾಡ್ಕೊಂಡೇನೆ? ನನ್ನ ಅಣ್ಣ ಚೆನ್ನಾಗಿರ್ಲಿ, ನನ್ನ ಅತಿಗೆ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಎಷ್ಟು ಬಡದಾಡ್ತಾನೆ. ನನಗೆ ಈ ಥರ ಮಾತಾಡ್ತಿಲ್ಲ ಅತಿಗೆ ನೀನು. ಏನ್ ಮಾತಾಡಿದಪ್ಪ? ಏನೈತಿ ಈಗ? ಒಟ್ಟು ನೀ ಅನ್ಕೊಂಡಂಗ ಆಗೈತಲ್ಲ, ಸಾಕು. ಯಾರು ಊರಾಗ ಯಾರಿಗೂ ಬೇಡ ನೋಡ್ ನಾವು. ಒಬ್ರಿಗೇರ ನಿಮ್ಮ ಅಣ್ಣನ ಹೆಸರು ಗೊತ್ತೈತನ? ಒಬ್ರಿಗೇರ ಅತಿಗೆ ಮನ್ಯಾಗಷ್ಟ ಅಣ್ಣ ಅತಿಗೆ ಮನ್ಯಾಗಷ್ಟ, ಹೊರಗೆ ಏನೂ ಇಲ್ಲ ನಮ್ದು. ಅತಿಗೆ ನಾನು ಅನ್ಕಂಡು ಕನಸು ಕಟ್ಟಿದ್ದೆಲ್ಲ ಹಾಳಾಗೋತು. ಬೇಡ, ಇಲ್ಲ, ನಾನು ಏನೋ ತಿಳ್ಕೊಂಡಿದ್ದೆ ನಮ್ಮ ಅತಿಗೆ ಹಂಗಲ್ಲ. ನನ್ನ ಒಂಥರ ಮಗನ ನೋಡ್ಕೊಂತಾಳ. ಅದನ್ನ ನಾನೇನು ನಮ್ಮ ಅತಿಗೂ ನಮ್ಮ ಅಣ್ಣಗೆ ಎಷ್ಟು ಹೆಲ್ಪ್ ಮಾಡಿದ್ರು ನನಗೆ ಹೊರಗೆ ಒಕ್ಕಟ್ಟಂಗೆ ಮಾತಾಡ್ತಿಲ್ಲ. ಇರ್ಲತ್ತಿಗೆ ಚೆನ್ನಾಗಿರು ಒಟ್ಟು. ನಾವು ಹಂಗ ತಿಳ್ಕೊಂಡಿದ್ವಿಪ್ಪ. ಮನಿ ನಮ್ಮ ಅಣ್ಣ ನಮ್ಮ ಅಣ್ಣ ಮತ್ತಿಗೆ ಅಂತೇಳಿ ಎಲ್ಲ ಮಾಡ್ತಿ ಅಂತ ನಾವು ಅನ್ಕೊಂಡಿದ್ವಿ. ನಿಂದ ವಿಚಾರನ ಬೇರೆ ಐತಿ. ಈಗ ಗೊತ್ತಾಗೈತಿ ನಮ್ಗೆ, ಇಷ್ಟ ದಿನ ಗೊತ್ತಾಗ್ಲಿಲ್ಲ. ಗೊತ್ತಾಗತ್ತಿಗೆ ಈಗ ಮನೆ ಬಂದವರಿಗೆ ಹೊಡೆದಂಗೆ ಮಾತಾಡಿದಲ್ಲ, ಖುಷಿ ಆತತಿಗೆ. ಇರ್ಲ ಅಣ್ಣ ಬಂದ್ರೆ ಹೇಳು, ಇಲ್ಲ ಹೋಗ್ಯಾನಂತ ಹೇಳು, ದೊಡ್ಡಕ್ಕಿದೆ ಅತಿಗೆ. ಆತ್ ತಗೋಪ್ಪ, ಹೇಳ್ತಾನೆ. ಎಲ್ಲಂತ ಹುಡ್ಬೇಕು ಮರ್ರಿ, ನಿನ್ನ ಹುಡುಗಿಗೆ ಸಾಕಾಗೋತ್ ನನಗೆ. ಯಾಕಪ್ಪ ಏನು ಬೆಂಕಿ ಅಡಿಗೆ ಬಂದಿ ಬಾಲ್ಕ? ಅಲ್ಲಲ್ಲಿ ಹುಡುಗ ಏನಂತವಂತ ಕೆಲಸ? ಅಲ್ಲ ಪಂಚರಂಗಿ, ಏನ್ ಕೆಲಸ ಅಂತ ಕೇಳ್ತಿಯಲ್ಲ? ನಮ್ಮ ಹುಡ್ರು ಹೋಸ್ರು ನಿಮ್ಮ ಅಪ್ಪ ಎಲೆಕ್ಷನ್ ಕೂತಾನ, ನಮಗೆ ಪಾರ್ಟಿ ಅದನ್ನು ಕೊಡಿಸುವಂತ ಕೇಳ್ತಾರ. ಅದಕ್ಕೆ ಏನು ಮಾಡ್ಬೇಕಲ್ಲ ಹುಚ್ಚಿ ಪೈಲಿ ನಾನು? ಏನಿಲ್ಲ, ಒಂದು 10,000 ಬೇಕತ್ತು. ನಾನು ತಾವಂತೂ ರೊಕ್ಕಲ್ ತಮ್ಮ, ನನಗಂತೂ ಕೊಡೋಕ್ಕಾಗಲ್ಲ. ಏನಿಲ್ಲ ಹುಡುಗ, ನೀನು ಏನೇನೋ ಪಾಲ್ಟಿ ಕಡೆಯಿಂದ ನಮ್ಮ ತಲೆ ಪಾಲ್ಟಿ. ಅಲ್ಲ ಮತ್ತು ನಮ್ಮ ಅಪ್ಪನ ಎಲೆಕ್ಷನ್ ನಿಂದ್ರಿಸ್ಬಿಟ್ರಿ, ಮತ್ತು ಹುಡ್ರು ಹೋಸ್ರು ಹೆಂಗಂತಾರ? ಮತ್ತು ನೀವು ನಮಗೆ ಪಾರ್ಟಿ ಕೊಡ್ಸಿದಿ ಅಂದ್ರೆ ನಮ್ಮ ಅವ್ರಿಗೆ ಹೇಳಿ ಓಟ್ ಹಾಕಿಸ್ತಾನೆ ಅಂತಾರ. ಮತ್ತು ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ಈಗ? ಇವನೇನು ಹೊಸ್ತಾ ತಲೆ ಉಳಬಿಟ್ನಲ್ಲಪ್ಪ. ನಾನೇನು ಯಾರಿಗೆ ಏನು ಪಿಕಪ್ ಡ್ರಾಪ್ ಮಾಡಕ್ಕಂತ ಒಂದು 10,000 ಇಟ್ಕೊಂಡಿದ್ದೆ, ಅದನ್ನ ಕಾಳು ಮಾಡ್ತೀನಿ ನೋಡಕ್ಕು ಏನಾಕತ್ತೋ ಏನು. ಏನು ಯೋಚನೆ ಮಾಡಕ್ಕಂತೀನಿ ನೀನು? ಹುಡ್ರು ಜಲ್ದಿ ಕೇಳತ್ತಾರ ಪಾರ್ಟಿನ, ಹುಡ್ರು ರೊಕ್ಕನ. ಯಾವಲೇ ಬುಡಕ ಕೈ ಹಾಕಂಗೆ ಕಾಣ್ತತಪ್ಪ ಈ ಹುಡುಗ. ನಾನೇನು ಸುಲಭ ಬಿಡಂಗೆ ಕಾಣೋದಿಲ್ಲ ಲೇ ತಮ್ಮ. ಯಾರಿಗೆ ಇಟ್ಕೊಂಡು ಹೋಗ್ಬೋದ್ವಲ್ಲಿ ಅವು? ಹೋಗಿ ನೀನು ಇಷ್ಟಕ್ಕಂತ ಅವಸರ ಮಾಡ್ತಿ ಅಂದಾಗ ಅವ್ರ ಮನೆಗೊಳಗ ಅವ್ರ ಅಪ್ಪ ಅವ್ರವನ್ನ ಕೌತಕನ ಕೇಳ್ಬೇಕು. ಕೇಳ್ತಾನ ನಾನು. ತಗ 5 2 ಕಟ್ಟದವು, ನಾನು ಇಲ್ಲೇ ಎಣಿಸ್ಕೊಡವನ ಚೆನ್ನಾಗಿ ಓಡಾಡ್ತತಿ. ತಗೊಂಡು ಹೋಗಿ ವಾರಿಗೆ ಹೋಗಿ ಸರಿದ್ನ ಸೈಡಿ ಪಾರ್ಟಿ ಮಾಡ್ಕೊಂಬರ್ರಿ. ಈ ಸತೆ ಕಪ್ ನಮ್ಮದ, ವಿನ್ನರ್ ನಾವ ಡೆನ್